ಇದು ಇಡೀ ವಿಶ್ವವೇ ಮನುಕುಲವೇ ತಲೆ ತಗ್ಗಿಸುವಂತಹ ಸರಣಿ ಅತ್ಯಾಚಾರ ಪ್ರಕರಣ. ಈ 20 ಜನ ವಿಕೃತ ಕಾಮಿಗಳಿಗೆ 219 ವರ್ಷ ಜೈಲು ಶಿಕ್ಷೆ. ಸಂತ್ರಸ್ತೆಯರ ಪರ ಧ್ವನಿ ಎತ್ತೋ ಬದಲು ಇಂಗ್ಲೆಂಡ್ ಪ್ರಧಾನಿ ಹೇಳಿದ್ದೇನು ಗೊತ್ತಾ? ಪಾಕಿಸ್ತಾನಿ ಮುಸ್ಲಿಮರು ಅಂತ ಹೇಳ್ಬೇಡಿ ಅಂತ ಅಂಜುಬುರ್ಕತನ ತೋರಿಸಿದ್ರ ಯುಕೆ ಪ್ರೈಮ್ ಮಿನಿಸ್ಟರ್. ಯುಕೆ ಪ್ರಧಾನಿ ವಿರುದ್ಧ ಗುಡುಗಿದ್ದೇಕೆ ಎಲನ್ ಮಸ್ಕ್. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸ್ಟೋರಿ ಇದೆಯಲ್ಲ, ಅದು ಇಡೀ ವಿಶ್ವ ಮಾತ್ರ ಅಲ್ಲ, ಇಡೀ ಮನುಕುಲವೇ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ, ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ. ಈ ಸ್ಟೋರಿನ ನಾನು ಓದುವಾಗ ಒಬ್ಬ ಹೆಣ್ಣಾಗಿ ನನ್ನ ಕಣ್ಣಂಚಲ್ಲಿ ಕಣ್ಣೀರು ಬಂತು, ನನ್ನ ಕರುಳು ಚಿವುಕ್ಕಂತು, ಆಕ್ರೋಶದ ಕಟ್ಟೆ ಒಡಿತು. ಈ ಅತ್ಯಾಚಾರಿಗಳು, ಈ ಕಾಮ ಪಿಶಾಚಿಗಳು ನನ್ನ ಕಣ್ಣೆದುರಿಗೆ ಸಿಕ್ಕಿದ್ರೆ ಸಾಯಿಸ್ಬಿಡ್ಬೇಕು ಅನ್ನೋ ಕೋಪ ಬಂತು. ಇದು ನಾನು ಕೇವಲ ಅತ್ಯಾಚಾರ ಪ್ರಕರಣ ಅಂತ ಹೇಳಕ್ಕಾಗೋದಿಲ್ಲ, ಯಾಕಂದ್ರೆ ದಶಕಗಳ ಕಾಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಬರೋಬ್ಬರಿ 10 ವರ್ಷಗಳ ಕಾಲ ನರರೂಪದ ರಾಕ್ಷಸರು, ಈ ಕಾಮ ಪಿಶಾಚಿಗಳು ತಮ್ಮ ಕಾಮ ತೃಷೆಯನ್ನ ತೀರಿಸಿಕೊಳ್ಳೋದಕ್ಕೋಸ್ಕರ ಅಪ್ರಾಪ್ತೆಯರ ಮೇಲೆ ಅತ್ಯಾಚಾರ ಮಾಡಿದಂತಹ ಅಮಾನವೀಯ ಘಟನೆ ಇದು. ಇದು ನಡೆದಿರೋದು ಯುಕೆಯ ವೆಸ್ಟ್ ಯಾರ್ಕ್ಷೈರ್ದಲ್ಲಿ. ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 20 ಜನ ಕಾಮ ಪಿಶಾಚಿಗಳು, ನರರೂಪದ ರಾಕ್ಷಸರು 12 ರಿಂದ 16 ವರ್ಷದ ಬಾಲಕಿಯರ ಮೇಲೆ 10 ವರ್ಷಗಳ ಕಾಲ, 1-2 ವರ್ಷ ಅಲ್ಲ, ಸಿಕ್ಕ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಅತ್ಯಾಚಾರ ಎಸಗಿ ತಮ್ಮ ಕಾಮ ತೃಷೆಯನ್ನ ತೀರಿಸಿಕೊಂಡಿದ್ದಾರೆ ಈ ಮನುಷ್ಯ ರೂಪದ ರಾಕ್ಷಸರು. 15 ಬಾಲಕಿಯರ ವಿರುದ್ಧ ಬರೋಬ್ಬರಿ 120ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗಿದ್ದು, ಒದ್ದು ಒಳಗೆ ಹಾಕಲಾಗಿದೆ. ಈ ಗ್ರೂಮಿಂಗ್ ಗ್ಯಾಂಗ್ ಬಗ್ಗೆ ಬ್ರಿಟನ್ ಪ್ರಧಾನಿ ಸ್ಟಾರ್ಮರ್ ಯಾವ ರೀತಿ ಕಣ್ಣೀರನ್ನ ಸುರಿಸಿದ್ರು, ಯಾವ ರೀತಿ ಅಂಜುಬುರುಕತನವನ್ನ ತೋರಿಸಿದ್ರು, ಈ ಘಟನೆ ವಿರುದ್ಧ, ಪ್ರಕರಣದ ವಿರುದ್ಧ ಸಿಡಿದೆದ್ದೇಳೋದ್ರ ಬದಲು ಯಾವ ರೀತಿ ಒಂದು ರೀತಿ ಸಾಫ್ಟ್ ಸ್ಟೇಟ್ಮೆಂಟ್ ಅನ್ನ ಕೊಟ್ರು ಅನ್ನೋದನ್ನ ಹೇಳ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಈ ಒಂದು ಜಾಲ ಇದೆಯಲ್ಲ, ಯಾವ ರೀತಿ ಕೆಲಸ ಮಾಡ್ತಿದೆ, 20 ಜನ ಕಾಮ ಪಿಶಾಚಿಗಳು, ಇವರೆಲ್ಲ ಯಾವ ದೇಶದವರು, ಇವೆಲ್ಲದನ್ನ ನಾನು ಹೇಳ್ತಾ ಹೋಗ್ತೀನಿ. ಈಗ ಈ 20 ನರರಾಕ್ಷಸರಿಗೆ ಬರೋಬ್ಬರಿ 219 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಅತ್ಯಾಚಾರ, ಕೊಲೆ ಬೆದರಿಕೆ ಹಾಗೂ ಡ್ರಗ್ ಸಪ್ಲೈ ಕೇಸ್ಗಳು ಸೇರಿದಂತೆ ಇನ್ನೂ ಹಲವು ಕೇಸ್ಗಳಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ಕೆಲ ಕಾಮ ಪಿಶಾಚಿಗಳ ಹೆಸರನ್ನ ಹೇಳ್ತೀನಿ. ಶೆಹಜಾದ್ ನವಾಜ್, ನದೀಮ್ ನಸೀರ್, ಸಾಜಿದ್ ಅದಾಲತ್, ಸೋಹೆಲ್ ಜಫರ್, ಶೆಹಜಾದ್ ನಜೀರ್, ನದೀಮ್ ಅದಾಲತ್ ಸೇರಿದಂತೆ 20 ಜನ ಕಾಮುಕರನ್ನ ಕಾರಾಗೃಹಕ್ಕೆ ತಳ್ಳಲಾಗಿದೆ. ಸೊ ಈ ಲಿಸ್ಟ್ಲರ ಹೆಸರನ್ನ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಧರ್ಮಕ್ಕೆ ಸೇರಿದವರು. ಇದ್ರ ಬಗ್ಗೆ ನಾನು ತುಂಬಾ ಎಕ್ಸ್ಪ್ಲೇನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ಕಾಮ ಪಿಶಾಚಿಗಳಿಗೆ, ಈ ನರರಾಕ್ಷಸರಿಗೆ ಈಗ ಶಿಕ್ಷೆಯಾಗಿದೆ. ಒಬ್ಬೊಬ್ಬರಿಗೆ 12 ರಿಂದ 14 ವರ್ಷ, ಎಲ್ಲರಿಗೂ ಸೇರಿದಂತೆ 20 ಜನಕ್ಕೆ 219 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಜೈಲು ಶಿಕ್ಷೆ ವಿಧಿಸಿದ್ದು ನಿಜಕ್ಕೂ ಕೂಡ ಸ್ವಾಗತಾರ್ಹ ವಿಚಾರ, ಫೈನ್. ಆದ್ರೆ ಈ ಕಾಮ ಪಿಶಾಚಿಗಳು, ಈ ನರರಾಕ್ಷಸರು ಏನಿದಾರಲ್ಲ, ಇವರು 10 ವರ್ಷಗಳ ಕಾಲ ಯಾವ ರೀತಿ ಆ ಹೆಣ್ಣು ಮಕ್ಕಳಿಗೆ ಕಿರುಕುಳವನ್ನ ನೀಡ್ತಿದ್ರು, ಅವರ ವಿರುದ್ಧ ಯಾವ ರೀತಿ ಲೈಂಗಿಕ ಅತ್ಯಾಚಾರವನ್ನ ಮಾಡ್ತಿದ್ರು, ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಿದ್ರು, ಅವರನ್ನ ಯಾವ ರೀತಿ ಡಂಪಿಂಗ್ ಯಾರ್ಡ್ ರೀತಿ ಬಳಸ್ಕೊಳ್ತಾ ಇದ್ರು, ಅವ್ರ ಮೇಲೆ ಯಾವ ರೀತಿ ಮುಗಿ ಬೀಳ್ತಾ ಇದ್ರು, ಇದನ್ನ ಹೇಳೋದಕ್ಕೆ, ಇದನ್ನ ಈ ಸ್ಟೋರಿ ನೋಡಿದಾಗಲೇ ನಾನು ಆಗ್ಲೇ ಹೇಳಿದೆ, ನನಗೂ ನಿಜಕ್ಕೂ ಕರಳು ಹಿಂಡುತ್ತೆ. ಡಜನ್ಗೂ ಹೆಚ್ಚು ಅಪ್ರಾಪ್ತೆಯರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಮಾದಕ ವಸ್ತುಗಳನ್ನ ನೀಡಿ ಅಮಲು ಬರೋ ಹಾಗೆ ಮಾಡ್ತಿದ್ರು. ಇವರ ಕಾಮತೃಷೆ ಹೇಗಿದೆ ಅಂದ್ರೆ, ರಿಪೀಟೆಡ್ಲಿ ಒಬ್ರಾದ್ಮೇಲೊಬ್ರು ಮೃಗಗಳಂತೆ ಆ ಬಾಲಕಿಯರ ಮೇಲೆ ಎರಗಿ ಅತ್ಯಾಚಾರವನ್ನ ಮಾಡ್ತಿದ್ರು. ಅತ್ಯಾಚಾರ ಮಾಡಿದಷ್ಟೇ ಅಲ್ಲ, ಅತ್ಯಾಚಾರ ಮಾಡಿದ ನಂತರ ಅವ್ರನ್ನ ಒಂದು ಐಸೋಲೇಟೆಡ್ ಪ್ಲೇಸ್ ಕರ್ಕೊಂಡು ಹೋಗಿ ಎತ್ತು ಬಿಸಾಕ್ ಬಂದ್ಬಿಡೋರು. ಇನ್ನು ಒಂದು ಅತ್ಯಾಚಾರಕ್ಕೊಳಗಾದಂತಹ ಬಾಲಕಿಯ ತಾಯಿ ಹೇಳುವಂತಹ ಕಥೆನ ಕೇಳಿದ್ರೆ ಎಂಥ ಕಲ್ಲು ಮನ್ಸು ಕೂಡ ಕರ್ಗೋಗುತ್ತೆ. ನನ್ನ ಮಗಳ ಕುತ್ತಿಗೆ ಸುತ್ತ ಕಪ್ಪಾಗಿರ್ತಿತ್ತು, ಯಾರೋ ಕಚ್ಚಿರ್ತಿದ್ರು. ಆ ಕಾಮುಕ ಪಿಶಾಚಿಗಳ ಕಪಿಮುಷ್ಟಿಯಿಂದ ನನ್ನ ಮಗಳನ್ನ ಬಿಡಿಸ್ಕೊಂಡು ಬರೋದೇ ನಮಗ್ ದೊಡ್ಡ ಸವಾಲಾಗಿತ್ತು. ಈ ರೀತಿ ಕಣ್ಣೀರಿಡ್ತಾ ತಮ್ಮ ಮಗಳ ಸ್ಟೋರಿಯನ್ನ ಹೇಳ್ಕೊಂಡಿದ್ದಾರೆ. ಹಿಂಗಾಗಿದೆ ಅಂದ್ರೆ ಅತ್ಯಾಚಾರಕ್ಕೆ ಒಳಗಾದ್ರೂ ಕೂಡ ಅವ್ರ ವಿರುದ್ಧ ಧ್ವನಿ ಎತ್ತೋ ಹಾಗಿರ್ಲಿಲ್ಲ. ಅವರ ಒಂದು ಕಪಿಮುಷ್ಟಿಯಿಂದ ತಮ್ಮ ಹೆಣ್ಣು ಮಕ್ಕಳನ್ನ ವಾಪಸ್ ಕರ್ಕೊಂಡು ಬರೋದೇ ಈ ಫ್ಯಾಮಿಲಿಗಳಿಗೆಲ್ಲ ದೊಡ್ಡ ಸವಾಲಾಗಿತ್ತು. ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿಕೊಂಡು ತಮ್ಮ ಹೆಣ್ಣು ಮಕ್ಕಳನ್ನ, ಈ ವೈಟ್ ಬ್ರಿಟಿಷ್ ಹುಡುಗಿಯರನ್ನ ಅವರ ಕಪಿಮುಷ್ಟಿಯಿಂದ ಹೊರಗೆ ಕರ್ಕೊಂಡು ಬಂದಿದ್ದಾರೆ. ಇನ್ನು ಈ ಕಾಮ ಪಿಶಾಚಿಗಳ ಈ ಒಂದು ಜಾಲ ಯಾವ ರೀತಿ ವರ್ಕ್ ಮಾಡ್ತಾ ಇತ್ತು, ಯಾವ ರೀತಿ ಇವರು ಆಪರೇಟ್ ಮಾಡ್ತಿದ್ರು ಅಂತ ಹೇಳೋದಾದ್ರೆ, ಬ್ರಿಟನ್ ಏಷ್ಯನ್ಯರು, ಪ್ರಮುಖವಾಗಿ ಪಾಕಿಸ್ತಾನದ ಪುರುಷರು ಹುಡುಗಿಯರನ್ನ ತಮ್ಮ ಜಾಲದಲ್ಲಿ ಬೀಳಿಸಿಕೊಳ್ತಿದ್ರು. ಅವರಿಗೆ ಮದ್ಯ, ಗಾಂಜಾ, ಮಾದಕ ವಸ್ತುಗಳನ್ನ ಕೊಡ್ತಿದ್ರು.
ಹುಡುಗಿಯರನ್ನ ನಿಯಂತ್ರಿಸೋದಕ್ಕೆ ಅವರಿಗೆ ಹಿಂಸಿಸ್ತಿದ್ರು, ಬೆದರಿಕೆ ಹಾಕ್ತಿದ್ರು. ಅಷ್ಟೇ ಅಲ್ಲ, ಅವರು ಒಂದ್ ವೇಳೆ ಲೈಂಗಿಕ ಅತ್ಯಾಚಾರಕ್ಕೆ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಹುಡುಗಿಯರ ಮನೆಗೆ ಬಾಂಬ್ ಹಾಕೋದಾಗಿ ಬೆದರಿಕೆ ಹಾಕ್ತಿದ್ರು. ಸಂತ್ರಸ್ತೆಯರನ್ನ ಪಾರ್ಟಿಗೆ ಕರೆದುಕೊಂಡು ಹೋಗ್ತಿದ್ರು. ಅವರಿಗೆ ಅಲ್ಲಿ ಮದ್ಯವನ್ನ ಕುಡಿಸಲಾಗ್ತಾ ಇತ್ತು, ಡ್ರಗ್ಸ್ ಅನ್ನ ನೀಡಲಾಗ್ತಿತ್ತು. ಒತ್ತಾಯಪೂರ್ವಕವಾಗಿ ಲೈಂಗಿಕ ಅತ್ಯಾಚಾರವನ್ನ ಎಸಗ್ತಿದ್ರು. ಇಷ್ಟೇ ಅಲ್ಲ, ಕಾರ್ ಪಾರ್ಕ್ಗಳಲ್ಲಿ, ಟೇಕ್ ಅವೇ, ಸ್ನೂಕರ್ ಕ್ಲಬ್ಗಳಲ್ಲೂ ಕೂಡ ಮನ ಬಂದಂತೆ ಹುಡುಗಿಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗ್ತಿತ್ತು. ಇನ್ನು ಅರೆಸ್ಟ್ ಆದವರಲ್ಲಿ 80%ಕ್ಕೂ ಹೆಚ್ಚು ಜನ ಪಾಕಿಸ್ತಾನ ಮೂಲದವರು, ಪಾಕಿಸ್ತಾನ ಮೂಲದ ಮುಸ್ಲಿಮರು. ಇನ್ನು ಈ ಒಂದು ಅತ್ಯಾಚಾರಕ್ಕೆ ಒಳಗಾದವರಲ್ಲಿ 29% ಏಷ್ಯಾದ ಹಿಂದೂ ಹಾಗೂ ಸಿಖ್ ಹೆಣ್ಣು ಮಕ್ಕಳು ಇದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇದೊಂದು ರೀತಿಯಲ್ಲಿ ಇಸ್ಲಾಮಿಕ್ ನ್ಯೂ ಫಾರ್ಮ್ ಆಫ್ ಟೆರರಿಸಂ. ಈ ಭಯೋತ್ಪಾದಕರದ್ದು ಎಲ್ಲ ಮುಗಿತು. ಗುಂಡಿನ ದಾಳಿ ಆಯ್ತು, ಬಾಂಬ್ ದಾಳಿ ಆಯ್ತು, ಲೋನ್ ಉಲ್ಫ್ ಅಟ್ಯಾಕ್ ಆಯ್ತು, ಸೂಸೈಡ್ ಬಾಂಬ್ ಅಟ್ಯಾಕ್ ಆಯ್ತು. ಈಗ ಈ ನರರಾಕ್ಷಸರ ಕಣ್ಣು ಅಪ್ರಾಪ್ತೆಯರ ಮೇಲೆ ಬಿದ್ದಿದೆ. ಈ ರೀತಿ ಅತ್ಯಾಚಾರ ಮಾಡೋದ್ರ ಮೂಲಕ ತಮ್ಮ ಟೆರರಿಸಂನ ಇವರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಇನ್ನು ಈ ರೀತಿ ನಾನು ಆಗ್ಲೇ ಹೇಳಿದೆ, ಇಡೀ ಮನುಕುಲವೇ ತಲೆ ತಗ್ಗಿಸುವಂತಹ ಅತ್ಯಾಚಾರ ಸರಣಿ ಪ್ರಕರಣ ಇದು. ಇಂಥ ಪ್ರಕರಣ ಆದಾಗ ಒಬ್ಬ ದೇಶದ ಪ್ರಧಾನಿ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಹೇಳಿ? ಸಹಜವಾಗಿ ನಿಜವಾಗ್ಲೂ ಕೂಡ ಮೊದಲನೇದಾಗಿ ಆಕ್ರೋಶ ಬರುತ್ತೆ, ಆಕ್ರೋಶ ಬುಗ್ಲೇಳುತ್ತೆ. ಇಂತಹ ಅತ್ಯಾಚಾರಿಗಳ ವಿರುದ್ಧ ಅವರು ಧ್ವನಿ ಎತ್ತಬೇಕಾಗಿತ್ತು. ಯಾರು ಅತ್ಯಾಚಾರಕ್ಕೊಳಗಾಗಿದ್ದಾರೆ ಆ ಸಂತ್ರಸ್ತೆಯರ ಪರ ಮಾತನಾಡಬೇಕಾಗಿತ್ತು. ಜೀವನ ಪರ್ಯಂತ ಅವರು ಕಾರಾಗೃಹದಲ್ಲೇ ಕೊಳೆಯೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಒಬ್ಬ ದೇಶದ ಪ್ರಧಾನಿ ಹೇಳಬೇಕಾಗಿತ್ತು, ತನ್ನ ದೇಶದ ಪ್ರಜೆಗಳ ಧ್ವನಿಯಾಗಿ. ಆದ್ರೆ ಇಲ್ಲಿ ಬ್ರಿಟನ್ ಪ್ರಧಾನಿ ಸ್ಟಾರ್ಮರ್ ಮಾಡಿರೋದು ನಿಜಕ್ಕೂ ಕೂಡ ಇದಕ್ಕೆ ವ್ಯತಿರಿಕ್ತವಾದಂತ ಹೇಳಿಕೆ. ಅವ್ರು ಕೊಟ್ಟಿರೋ ಹೇಳಿಕೆ ಏನಪ್ಪಾ ಅಂತ ಹೇಳಿದ್ರೆ, ಅತ್ಯಾಚಾರ ಮಾಡಿದವರನ್ನ ಪಾಕಿಸ್ತಾನಿ ಮುಸ್ಲಿಮರು ಅಂತ ಹೇಳ್ಬೇಡಿ ಅಂತ. ನೋಡಿ, ಒಂದು ದೇಶದ ಪ್ರಧಾನಿ ಕೊಡೋ ಹೇಳಿಕೆನ ಇದು. ನಿನ್ನ ದೇಶದ ಆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ನರರೂಪದ ರಾಕ್ಷಸರು ಆ ಹೆಣ್ಣು ಮಕ್ಕಳ ಮೇಲೆ, ಮುಗ್ಧ ಹೆಣ್ಣು ಮಕ್ಕಳ ಮೇಲೆ ಮನ ಬಂದಂತೆ ಲೈಂಗಿಕ ಅತ್ಯಾಚಾರವನ್ನ ಎಸಗಿದ್ದಾರೆ. ಒಬ್ಬ ಪ್ರಧಾನಿಯಾಗಿ ಪಾಕಿಸ್ತಾನಿ ಮುಸ್ಲಿಮರು ಅಂತ ಹೇಳ್ಬೇಡಿ ಅಂತ ಹೇಳಿ ಅಂಜುಬುರ್ಕತನ ಸ್ಟೇಟ್ಮೆಂಟ್ ಕೊಡ್ತೀರಾ? ನಮ್ಮ ಭಾರತದಲ್ಲಿ ಇದಾರಲ್ಲ ಸೋ ಕಾಲ್ಡ್ ಪ್ರಗತಿಪರರು, ಮುಸ್ಲಿಮರ ವಿರುದ್ಧ ಮಾತಾಡೋ ಹಾಗೆ ಎಲ್ಲ ಬಂದು ಬಿಡ್ತಾರೆ. ಈ ಮುಸ್ಲಿಂ ಮೂಲಭೂತವಾದದ ವಿರುದ್ಧ ಯಾಕೆ ಧ್ವನಿ ಎತ್ತಕ್ಕಾಗ್ತಾ ಇಲ್ಲ? UK ಪ್ರಧಾನಿ ಕೂಡ ಮಾಡಿರೋದು ಅದನ್ನೇ. ಇಂತಹ ಒಂದು ಮನಕಲುಕುವ, ಇಡೀ ಮನುಕುಲಕ್ಕೆ ನಾಚಿಕೆ ಆಗುವಂತ ಪ್ರಕರಣ ಆಗಿದೆ ನಿಮ್ಮ ದೇಶದಲ್ಲಿ. ಆ ಹೆಣ್ಣು ಮಕ್ಕಳು ಎಷ್ಟು ನೋವನ್ನ ಅನುಭವಿಸಿದ್ದಾರೆ, ಯಮಯಾತನೆಯನ್ನ ಅನುಭವಿಸಿದ್ದಾರೆ. ಅವರಿಗೆ ನ್ಯಾಯ ಕೊಡಿಸೋ ಬದಲು ನೀವು ಪಾಕಿಸ್ತಾನಿ ಮುಸ್ಲಿಮರು ಅಂತ ಹೇಳ್ಬೇಡಿ ಅಂತ ಹೇಳಿ ಯಾವ ರೀತಿ ನಿಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಸ್ಟಾರ್ಮರ್ ಅವರೇ? ಯಾರು ಏನೇ ಮಾತಾಡ್ಲಿ ವಾಸ್ತವನೇ. ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ತಿಳ್ಕೋಬೇಕು, ಅದನ್ನ ಬುಡ ಸಮೇತ ಕಿತ್ ಹಾಕ್ಬೇಕು. ಇದನ್ನ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಇವರು ಇಸ್ಲಾಮೋಫೋಬಿಯಾದ ವಿರುದ್ಧ ಮಾತಾಡ್ಬೇಕಾಗಿತ್ತು ಇಂಗ್ಲೆಂಡ್ನ ಪ್ರಧಾನಿ. ಆದ್ರೆ ಇವರೇನೆ ಇಸ್ಲಾಮೋಫೋಬಿಯಾವನ್ನ ಯಾರು ಖಂಡಿಸ್ತಿದಾರೋ ಅವರ ವಿರುದ್ಧ ಮಾತಾಡ್ತಿದ್ದಾರೆ. ಅತ್ಯಾಚಾರಿಗಳ ಪರವೇ ಇವರು ಮಾತಾಡ್ತಾ ಇದ್ದಾರೆ. ಇನ್ನು ಈ ನಡುವೆ ಉದ್ಯಮ ದಿಗ್ಗಜ ಎಲಾನ್ ಮಸ್ಕ್ ಇಸ್ಲಾಮೋಫೋಬಿಯಾವನ್ನ ಖಂಡಿಸಿದ UK ಪ್ರಧಾನಿ ಸ್ಟಾರ್ ಕೀರ್ಮರ್ ವಿರುದ್ಧ ಗುಡುಗಿದ್ದಾರೆ. ಅವರನ್ನೇ ಜೈಲಿಗಟ್ಟಬೇಕು ಅಂತ ಹೇಳ್ಕೊಂಡು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸ್ಟಾರ್ಮರ್ ಪಬ್ಲಿಕ್ ಪ್ರಾಸಿಕ್ಯೂಷನ್ ನ ನಿರ್ದೇಶಕರಾಗಿದ್ದ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದ ಈ ಹೆಣ್ಣು ಮಕ್ಕಳ ಲೈಂಗಿಕ ಶೋಷಣೆ ಹಗರಣಕ್ಕೆ ಸಂಬಂಧಪಟ್ಟಂತೆನೆ ಹಲವು ದಿನಗಳಿಂದ ಎಲಾನ್ ಮಸ್ಕ್ ತರಾಟೆಗೆ ತೆಗೆದುಕೊಂಡಿದ್ದು ನ್ಯಾಷನಲ್ ಪಬ್ಲಿಕ್ ಎನ್ಕ್ವೈರಿಗೆ ಆಗ್ರಹ ಮಾಡಿದ್ದಾರೆ. ಈ ಸ್ಟಾರ್ಮರ್ ಇದೇ ಮೊದಲ ಬಾರಿಗೆ ಇಸ್ಲಾಮೋಫೋಬಿಯಾವನ್ನ ಖಂಡಿಸ್ತಾ ಇಲ್ಲ. ಕಳೆದ ವರ್ಷ ಮುಸ್ಲಿಮನೊಬ್ಬ 3 ಮಕ್ಕಳನ್ನ ಕೊಂದಿದ್ದ ಇಂಗ್ಲೆಂಡ್ ನಲ್ಲಿ. ಆದ್ರೆ ಆ ಸಮಯದಲ್ಲೂ ಕೂಡ ಇದೇ ಸ್ಟಾರ್ಮರ್ ಇಸ್ಲಾಮೋಫೋಬಿಯಾವನ್ನ ಖಂಡಿಸಿದ್ರು. ಎಷ್ಟರ ಮಟ್ಟಿಗೆ ಮುಸ್ಲಿಂ ಓಲೈಕೆ ಮಾಡ್ತಾರೆ ಅಂತ ನೋಡಿ. ಆಗ್ಲೂ ಇವರ ನಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ಟೀಕೆ, ವಿರೋಧ ವ್ಯಕ್ತವಾಗಿತ್ತು. ಇದೇ ರೀತಿ ಇಸ್ಲಾಮೋಫೋಬಿಯಾ ನೆಪ ಇಟ್ಕೊಂಡು ತಮ್ಮ ಗೊಡ್ಡು ಸಂಪ್ರದಾಯಕ್ಕೆ ಜೋತ್ ಬಿದ್ದು ಇಸ್ಲಾಮೋಫೋಬಿಯಾದ ಅಪರಾಧವನ್ನ ಮುಚ್ಚಿಡ್ತಾ ಹೋದ್ರೆ ಒಂದಲ್ಲ ಒಂದು ದಿನ ಇಂಗ್ಲೆಂಡ್ ತಕ್ಕ ಪಾಠವನ್ನ ಕಲಿಬೇಕಾಗುತ್ತೆ. ಈಗಾಗಲೇ ಆಲ್ರೆಡಿ ಲೆಫ್ಟ್ ಲಿಬರಲ್ ಇಂದ, ಮುಸ್ಲಿಂ ಮೂಲಭೂತವಾದಿಗಳಿಂದ ಯಾವ ರೀತಿ ಅಲ್ಲಿನ ಜನ ಕಷ್ಟವನ್ನ ಅನುಭವಿಸ್ತಿದ್ದಾರೆ ಅಂತ ಗೊತ್ತು. ಈಗಲಾದ್ರೂ ಕೂಡ ಈ ರೀತಿ ಇಸ್ಲಾಮೋಫೋಬಿಯಾ ವಿರುದ್ಧ ಮಾತಾಡಿ ಅದನ್ನ ಮುಚ್ಚಿಡೋಕ್ ಹೋಗ್ಬೇಡಿ. ಒಂದಲ್ಲ ಒಂದು ದಿನ ನೀವು ಇದೇ ಇಸ್ಲಾಮೋಫೋಬಿಯಾದಿಂದ ಕಷ್ಟವನ್ನ ಪಡಬೇಕಾಗುತ್ತೆ. ನಿಮ್ಮ ಮನಸ್ಥಿತಿ ಬದಲಾಗಬೇಕು. ಈ ರೀತಿ ಅತ್ಯಾಚಾರ ಪ್ರಕರಣಗಳಿಗೆ ನೀವು ಕಡಿವಾಣವನ್ನ ಹಾಕ್ಲೇಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.